ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಮೆರಿಕ ಮತ್ತು ಚೈನಾ ದುಶ್ಮನಿ ಯಾವ ರೇಂಜ್ಗಿದೆ ಅಂತ ನಮಗೆಲ್ಲ ಗೊತ್ತಿದೆ. ಎಲ್ಲ ವಿಷಯದಲ್ಲೂ ನಾನು ಮುಂದೆ ನೀನು ಹಿಂದೆ ಅಂತಾನೆ ಬರ್ತಿದ್ದಾವೆ. ಟ್ರೇಡ್, ಮಿಲಿಟ್ರಿ, ಟೆಕ್ನಾಲಜಿ ಹೀಗೆ ಎಲ್ಲ ಕಡೆ ಒಬ್ರನ್ನೊಬ್ರು ಅಪೋಸ್ ಮಾಡ್ಕೋತಾನೆ ಬಂದರು. ಆದರೆ ಅಮೆರಿಕಾಗೆ ಈಗ ಒಂದು ದೊಡ್ಡ ಸಂಕಷ್ಟ ಶುರುವಾಗಿದೆ. ಅದಕ್ಕೆ ಕಾರಣ ಆಗಿರೋದು ಚೈನಾದ ಡೀಪ್ ಸೀಕ್. ಅಮೆರಿಕದ ದೊಡ್ಡ ದೊಡ್ಡ ಕಂಪ್ನೀಸ್ಗಳಾದ ಗೂಗಲ್, ಮೆಟಾ AI, ಓಪನ್ AI ನಮ್ಮನ್ನು ಯಾರು ಕಾಂಪೀಟ್ ಕೂಡ ಮಾಡೋದಕ್ಕಾಗಲ್ಲ ಅಂತ ಬೀಗ್ತಾ ಇದ್ವು. We're going to tell you it's totally hopeless to compete with us on training foundation models you shouldn't try, and it's your job to try anyway. ಆದರೆ ಡೀಪ್ ಸೀಕ್ ಬಂದಮೇಲೆ ಇವರೆಲ್ಲ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಡೀಪ್ ಸೀಕ್ ರಿಲೀಸ್ ಆದ ಮೊದಲನೇ ವಾರದಿಂದನೇ ಅಮೆರಿಕದಲ್ಲಿ ಅತಿ ಹೆಚ್ಚು ಡೌನ್ಲೋಡ್ ಆಗಿರೋ ಆ್ಯಪ್ ಆಯಿತು. ChatGPT ಕೂಡ ಈ ವಿಷಯದಲ್ಲಿ ಹಿಂದೆ ಹಾಕಿತ್ತು. ಇಂಡಿಯಾ ಮತ್ತು ಬೇರೆ ದೇಶಗಳಂತೂ ಇದು ಆ್ಯಪ್ ಸ್ಟೋರಲ್ಲಿ ನಂಬರ್ 1 ಆ್ಯಪ್ ಆಗಿ ಬದಲಾಯಿತು. ಈ ವಿಷಯಕ್ಕೆ ಅಮೆರಿಕದಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹಾಗಾಗಿದೆ. ಡೀಪ್ ಸೀಕ್ ಬರೋಕ್ಕಿಂತ ಮುಂಚೆ ಜಗತ್ತಿನ ಮೋಸ್ಟ್ ವ್ಯಾಲ್ಯೂಬಲ್ ಕಂಪನಿ ಆಗಿತ್ತು ಎನ್ವಿಡಿಯಾ. ಇದ್ರ ವ್ಯಾಲ್ಯೂಯೇಷನ್ ಆಗ $3.5 ಟ್ರಿಲಿಯನ್ ಆಗಿತ್ತು. ಆದರೆ ಕೇವಲ ಒಂದು ದಿನದಲ್ಲೇ ಇದು $2.9 ಟ್ರಿಲಿಯನ್ ಆಗೋಯ್ತು. ಈ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಆಲ್ಮೋಸ್ಟ್ $600 ಬಿಲಿಯನ್. ಇತಿಹಾಸದಲ್ಲೇ ಯಾವುದೇ ಒಂದು ಕಂಪ್ನಿಗೆ ಒಂದೇ ದಿನದಲ್ಲಿ ಇಷ್ಟು ಅಮೌಂಟ್ದು ಲಾಸ್ ಆಗಿಲ್ಲ. ಅಮೇರಿಕದಲ್ಲಿ ಈ ಥರ ಒಂದು ಕೋಲಾಹಲ ಸೃಷ್ಟಿ ಮಾಡಿದೆಯಲ್ಲ ಈ ಆ್ಯಪು, ಇದು ಹೇಗೆ ಸ್ಟಾರ್ಟ್ ಆಯಿತು ಅಂತ ತಿಳ್ಕೊಳ್ಳೋಣ ಬನ್ನಿ. ಡೀಪ್ ಸೀಕ್ನ ಎಲ್ಲ ಕ್ರೆಡಿಟ್ಸ್ ಹೋಗೋದು ಈ ಮಹಾನ್ ಭಾವನಿಗೆ. ಇವರು 40 ವರ್ಷದ ಲಿಯಾಂಗ್ ವೆನ್ಫೆನ್ 2015ರಲ್ಲಿ ಇವರು ಹೈ ಫ್ಲೈಯರ್ ಅಂತ ಒಂದು ಹೆಡ್ಜ್ ಫಂಡ್ಸ್ನ ಶುರು ಮಾಡಿದ್ರು. ಇದ್ರ ವಿಶೇಷತೆ ಏನಂದರೆ ಈ ಕಂಪ್ನಿ ಏನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮ್ಯಾಥಮೆಟಿಕ್ಸ್ನ ಯೂಸ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿತ್ತು. ಹಾಗೆ ಲಿಯಾಂಗ್ ಅವ್ರಿಗೆ AI ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇವ್ರಿಗೆ ಮುಂಚೆಯಿಂದನೇ ಒಂದು ಆಸೆ ಇರುತ್ತೆ. ಅದೇನಪ್ಪ ಅಂದರೆ ತಾನು ಒಂದು AI ಮಾಡೆಲ್ ಮಾಡಬೇಕು, ಅದು ಜಗತ್ತಿನಲ್ಲಿ ಅತಿ ಬೆಸ್ಟ್ AI ಮಾಡೆಲ್ ಆಗಿರಬೇಕು ಅಂತ. ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂದರೆ ಈ ಹೆಡ್ಜ್ ಫಂಡ್ಸ್ನಲ್ಲಿ ಏನು ಹಣ ಗಳಿಸ್ತಾರಲ್ಲ ಅದರಿಂದ ಒಂದು ಸೈಡ್ ಪ್ರಾಜೆಕ್ಟ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಲಿಯಾಂಗ್ ಅವರು ಆದಷ್ಟು ನಾವೆಲ್ಲ ಸೈಂಟಿಫಿಕ್ ನಾಲೆಜ್ನ ಹೆಚ್ಚು ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ರು ಯಾವಾಗಲೂ. ಇವರು ಪ್ರಾಫಿಟ್ಗಾಗಂತೂ ಕೆಲಸನೇ ಮಾಡ್ತಿರ್ಲಿಲ್ಲ. ಈ ಒಂದು ಮೈಂಡ್ಸೆಟ್ ಏನಿದೆ ಈ ಥರ, ಇದರಿಂದ ಇವ್ರು ಮಾಡೋ ಕೆಲಸದ ಮೇಲೆ ಇವ್ರಿಗೆ ಕಂಪ್ಲೀಟಾಗಿ ಫೋಕಸ್ ಇರುತ್ತೆ. ಹಾಗೆ ಇವರು ಬೇರೆ ಕಂಪ್ನಿಗಳ ಥರ ಇಂಜಿನಿಯರ್ಸ್ನ ಹೈರ್ ಮಾಡ್ಕೊಂಡಿಲ್ಲ. ಅದ್ರ ಬದಲು ಚೈನಾದ ಟಾಪ್ ಯೂನಿವರ್ಸಿಟೀಸಿಂದ PhD ಸ್ಟೂಡೆಂಟ್ಸ್ನ ಹೈರ್ ಮಾಡ್ಕೊಂಡ್ರು ಇವ್ರ ಕೆಲಸಕ್ಕೆ. ಈ ಆ್ಯಪ್ ಮಾಡೋದಕ್ಕೆ ಬರೀ 200 ಜನ ಬೇಕಾಗಿತ್ತು ಕಣ್ರಿ. ಅದೇ ಓಪನ್ AI ಬೇರೆ ಕಂಪ್ನೀಸ್ಗಳೆಲ್ಲ ಅಮೆರಿಕದಲ್ಲಿ ಏನಿದೆ ನೋಡಿ, ಅವೆಲ್ಲ ಸುಮಾರು 3500 ಜನ ಬೇಕಾಗಿತ್ತು ಅವುಗಳನ್ನು ಮಾಡೋಕ್ಕೆ. ಡೀಪ್ ಸೀಕ್ ಮೇಯ್ನಾಗಿ ಫಂಕ್ಷನ್ ಮಾಡೋದು ಚೈನ್ ಆಫ್ ಥಾಟ್ ಮಾಡೆಲ್ ಪ್ರಕಾರ. ಹಾಗಂದರೆ ನಾವು ಸಾಮಾನ್ಯವಾಗಿ ಗೂಗಲ್ಗೆ ಯಾವುದೇ ಪ್ರಶ್ನೆ ಕೇಳಿದಾಗ ಅದು ಒಂದು ವೆಬ್ಸೈಟ್ನ ಸಜೆಸ್ಟ್ ಮಾಡುತ್ತೆ, ಇಲ್ಲ ಒಂದು ಲಿಂಕನ್ನು ತೋರಿಸುತ್ತೆ, ಅಥವಾ ಸಿಂಪಲ್ ಕ್ವಶನ್ ಆಗಿದ್ದರೆ ಅದಕ್ಕೆ ಡೈರೆಕ್ಟಾಗಿ ಆನ್ಸರ್ ಕೊಡುತ್ತೆ. ಆದರೆ ಡೀಪ್ ಸೀಕ್ ಆ ಥರ ಅಲ್ಲ. ನಾವೊಂದು ಪ್ರಶ್ನೆ ಕೇಳಿದಾಗ ನಮಗೆ ಆನ್ಸರ್ ಕೊಡೋದಕ್ಕಿಂತ ಮುಂಚೆ ಅದು ಖುದ್ದು ಯೋಚನೆ ಮಾಡುತ್ತೆ ಯಾವ ಥರ ಆನ್ಸರ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಡೀಪ್ ಸೀಕ್ನ ಒಂದು ಡಿಸಡ್ವಾಂಟೇಜ್ ಏನಂದರೆ ಇದು ಈಗೀಗ ರೆಸ್ಪಾನ್ಸ್ ಟೈಮ್ನ ಜಾಸ್ತಿ ತೊಗೋತಾ ಇದೆ. ಅದಕ್ಕೆ ಕಾರಣ ಬಂದು ಸಡನ್ನಾಗಿ ಬಹಳ ಜನ ಯೂಸರ್ಸ್ ಇದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಇದ್ರ ಸರ್ವರು ತುಂಬಾ ಬ್ಯುಸಿ ಬರುತ್ತೆ. ಇದನ್ನು ಬಿಟ್ಟರೆ ಬೇರೆ ಎಲ್ಲ ಸೈಡಲ್ಲೂ ಡೀಪ್ ಸೀಕ್ ಒನ್ ಆಫ್ ದಿ ಬೆಸ್ಟ್ AI ಮಾಡೆಲ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೆ ಅನಿಸಿಕೆಗಳು ಏನಿದೆ ಅಂತ ಕೆಳಗಡೆ ಇರೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.